ಕೂಡ ಉಚಿತವಾಗಿ ಕರೆಂಟ್ ಬರ್ತಾ ಇದೆ, ಸಿರೋ ಬಿಲ್ಲು ಬರ್ತಾ ಇತ್ತೋ ಇಲ್ವೋ? ನಿಮ್ ಹೆಂಗಸರಿಗೆ 2,000 ರೂಪಾಯಿ ಬರ್ತಾ ಇದೆಯೋ ಇಲ್ವೋ? ನಿಮ್ ಹೆಂಗಸರು ಉಚಿತವಾಗಿ ಕರೆಂಟ್ ಓಡಾಡ್ತಾ ಇದಾರೋ ಇಲ್ವೋ? 10 ಕೆಜಿ ಅಕ್ಕಿ ಬರ್ತಾ ಇದೆಯೋ ಇಲ್ವೋ? ಇವತ್ತು ಅನುಪಮ ಅವರ ಸರಕಿನಲ್ಲಿ ಕೊಟ್ಟಿ ಎಲ್ಲ ತಾಯಂದಿರಿಗೂ ಮತಯಾಚನೆ ಮಾಡಿದ್ದಾರೆ. 2 ಬಾರಿ ಅನುಪಮ ಸೋಸಿದ್ದೀರಿ, 1 ಬಾರಿ ಶ್ರೇಯಸ್ ಸೋಸಿದ್ದೀರಿ. ನಾನಿವತ್ತು ಹೇಳ್ತಾ ಇದ್ದೀನಿ, ತಾಯಿ ಆಸ್ತಾಂಬೆ ಆಶೀರ್ವಾದ ಈ ತಾಯಿ ಮಕ್ಕಳ ಮೇಲಿದೆ. 2 ಲಕ್ಷಕ್ಕೂ ಅಂತರದಿಂದ ನೀವು ಬರೆದು ಪಡಿಕೊಳ್ಳಿ. ದೇವೇಗೌಡರು ಹೇಳಿದ್ದಾರೆ 4 ಸೀಟು ನಮ್ಗೆ ಬಿಜೆಪಿಯವರು ಕೊಟ್ಟಿದ್ದಾರೆ ಅಂತ. ನಿಮ್ಮ ಸ್ವಂತ ಅಳಿಯನ್ನ ನಿಮ್ಮ ಪಾರ್ಟಿ ಮೇಲೆ, ನಿಮ್ಮ ಪಾರ್ಟಿಯ ಕ್ಯಾಂಡಿಡೇಟ್ ಮೇಲೆ, ಚಿಹ್ನೆ ಮೇಲೆ ನಿಲ್ಸಕ್ಕಾಗಿಲ್ಲ ಅಂದ್ರೆ ನಿಮ್ಮ ಪಕ್ಷದಲ್ಲಿ ಎಲ್ಲಿದೆ ಶಕ್ತಿ ಅಂತ ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. 4ನೇ ತಾರೀಕು ಮೇ ಕಾಯ್ಕೊಂಡಿರಿ. 4 ಜನ ಅಭ್ಯರ್ಥಿಗಳು, ಜನತಾದಳದ ಅಭ್ಯರ್ಥಿಗಳು, ಒಬ್ಬನ್ನ ಬಿಜೆಪಿ ಚಿಹ್ನೆ ಮೇಲೆ, 3 ಜನ ತನ್ನ ದಳದ ಮೇಲೆ ನಿಂತಿದ್ದಾರೆ. ಈ 4 ಜನದಲ್ಲಿ ಯಾರು ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಶ್ರೇಯಸ್ ಅವರ ಎಲೆಕ್ಷನ್ ಮುಂದಕ್ಕೆ ಎಲೆಕ್ಷನ್ ಬುನಾದಿ ಇದು. ಮುಂದಕ್ಕೆ ಎಲೆಕ್ಷನ್ 7ಕ್ಕೆ 7 ಜನ ಕೂಡ ಕಾಂಗ್ರೆಸ್ ಗೆಲ್ಲಬೇಕು. ಅದಕ್ಕೆ ಶ್ರೇಯಸ್ ಪಟೇಲ್ ಗೆಲ್ಲಬೇಕು. ನಿಮ್ಗೆ ಪ್ರಜಾಪ್ರಭುತ್ವದ ಸ್ವಾತಂತ್ರ್ಯ ದೊರೆಯಬೇಕಾದ್ರೆ, ಅಂಬೇಡ್ಕರ್ ವಿಚಾರ ಎತ್ತಿ ಹಿಡಿಬೇಕಾದ್ರೆ, ರೈತರ ಬದುಕು ಬದಲಾವಣೆ ಆಗಬೇಕಾದ್ರೆ ಇವತ್ತು ನೀವೆಲ್ಲ ಸೇರಿ ಇಲ್ಲಿ ಶ್ರೇಯಸ್ ಪಟೇಲ್ ಅಲ್ಲ ಎಲೆಕ್ಷನ್ ನಿಂತಿರೋದು. ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅದಕ್ಕೆ ಬೆಂಬಲವಾಗಿ ರಾಜಣ್ಣ, ಚಂದ್ರಶೇಖರ್, ಸ್ವಾಮಿ, ನಮ್ಮ ಡಾಕ್ಟರ್ ಪರಮೇಶ್ವರ್, ನಾವೆಲ್ಲ ಸೇರಿ ನಿಮ್ಗೆ ಕೈ ಬಲಪಡಿಸಬೇಕು ಅಂತ ಹೇಳಿ ಬಂದಿದ್ದೇವೆ. ಇಷ್ಟು ಒಗ್ಗಟ್ಟು, ಇಷ್ಟು ಐಕ್ಯತೆ, ಇಷ್ಟು ಕಿಚ್ಚು, ಇಷ್ಟು ಹೋರಾಟ ಯಾವ ಕೂಡ ಇರಲಿಲ್ಲ. ಈ ಜಿಲ್ಲಾ ಎಲ್ಲ ನಾಯಕರುಗಳು ಕೂಡ ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ ನಾನು ಎಲ್ಲಾ ತಾಲೂಕಿಗೂ ಬರ್ತೇನೆ. ನಿಮ್ಮೆಲ್ಲರ ಪಾದಗಳಿಗೆ ನಮಸ್ಕಾರ ಮಾಡಿ ಹೇಳ್ತಾ ಇದ್ದೇನೆ. ಇವತ್ತು ಜನತಾದಳದ ಕಾರ್ಯಕರ್ತರಿಗೆ ಮನವಿ ಮಾಡ್ಕೊಳ್ತೀನಿ, ನೀವು ಬುದ್ಧಿ ಕಲಿಸ್ಬೇಕು ಅವ್ರಿಗೆ. ಜನತಾದಳ ಕಾರ್ಯಕರ್ತರಿಗೆ ಏನ್ ನಡೀತಾ ಇದೆ ತಾವು ಅನುಭವಿಸಿದ್ದೀರಿ. ನಿಮ್ಮ ಮಗ ಇವನು ಬಿಜೆಪಿ ಕಾರ್ಯಕರ್ತರಿಗೆ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಹುಷಾರು, ಎಲೆಕ್ಷನ್ ಆದ್ಮೇಲೆ ನಿಮ್ಗೆ ಫಸ್ಟ್ ನನ್ನೇ ಬಿಡ್ಲಿಲ್ಲ, ನಿಮ್ಮನ್ನ ಬಿಟ್ಟರೇನ್ರಿ? ಸುರೇಶ ನಿನ್ನ ಬಿಡುದಿಲ್ಲ, ಸಿಮೆಂಟ್ ಪಂಚ ನಿನ್ನ ಬಿಡುದಿಲ್ಲ, ಪ್ರೀತಮ್ ನಿನ್ನ ಸಮಾಧಿ ಮಾಡ್ಬಿಡ್ತಾರೆ. ಯಾವ ಬಿಜೆಪಿಯನ್ನು ಬಿಡುದಿಲ್ಲ. ಬೆಳ್ಳಿ ಪ್ರಕಾಶ, ಬೆಳ್ಳಿ ಚಿನ್ನ ಎಲ್ಲ ಹೊಂಟೋದಿದೆ. ರಾಜನಿಗೆ ಹೇಳಿದ್ದೀನಿ, ಬ್ಯಾಂಕು ಇರುವುದಿಲ್ಲ, ತಲೆಯಲ್ಲಿ ಇಟ್ಕೋಬೇಕು. ಬ್ಯಾಂಕ್ ಇರುವುದಿಲ್ಲ, ತಲೆಯಲ್ಲಿ ಇಟ್ಕೋಬೇಕು. ಇಷ್ಟು ಮಾತ್ರ ಹೇಳಿ, ಬಹಳ ವಿಚಾರ ಇದೆ. ನೀವೆಲ್ಲ ಶ್ರೇಯಸ್ ಪಟೇಲ್ಗೆ ಕೆಲಸಿದ್ದಾರೆ. ಎತ್ತಿ ಕೈ ಎಲ್ಲ ತಾಯಿದಿರು ನಿಮ್ಮ ಅಕ್ಕನ್ನ ಕಾಪಾಡ್ತಿದ್ದಾರೆ. ಮಾಡಬೇಕು. 100ಕ್ಕೆ 90% ಹೆಣ್ಮಕ್ಳಿಗೆ ಅಕೌಂಟ್ ದುಡ್ಡು ಹೋಗ್ತಾ ಇದೆ ತಾನೇ, ಋಣ ತೀರ್ಸ್ಬೇಕು. ತಾಯಿ ನಮ್ಮ ಆಸ್ತಾಂಬೆ ಆಶೀರ್ವಾದ ಇರಬೇಕು. ಇಷ್ಟು ಹೇಳಿ ತಾವೆಲ್ಲ ಹಸ್ತದ ಗುರ್ತಿಗೆ ಈ ಕೈಗೆ ಬಲವನ್ನು ಪಡಿಸುವಂತ ಕೆಲಸ ತಾವು ಮಾಡಬೇಕು ಅಂತೇಳಿ ಪ್ರಾರ್ಥಿಸಿ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.